ಬೆಳಗಾವಿಯಲ್ಲಿ ಗಣೇಶೋತ್ಸವದ ಮೆರವಣಿಗೆ ವೇಳೆ ಆದಂತಹ ಅವಘಡವನ್ನ ನೋಡಿದ್ವಿ. ಗಣಪತಿ ತೆಗೆದುಕೊಂಡು ಹೋಗ್ತಾ ಇದ್ದಾಗ ಟ್ರ್ಯಾಕ್ಟರ್ ಹರಿದು ವ್ಯಕ್ತಿ ಸಾವನ್ನಪ್ಪಿರುವುದು ತಡರಾತ್ರಿ ಬೆಳಗಾವಿ ಪಾಟೀಲ್ ಗಲ್ಲಿಯಲ್ಲಿ ನಡೆದ ದುರ್ಘಟನೆ ಇದು. ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದವರ ಮೇಲೆ ಅವಘಡ ಸಂಭವಿಸಿ ಸಾವಾಗಿದೆ. ಗಣೇಶೋತ್ಸವದಲ್ಲಿ ಏನೆಲ್ಲ ಆಗತ್ತೆ ನೋಡಿ. ಹೊಡಿ ಬಡಿ ಒಂದು ಕಡೆ, ಇದೇ ಬೆಳಗಾವಿಯಲ್ಲೇ ಚಾಕು ಚೂರಿ ಚುಚ್ಕೊಂಡಿದ್ದಾರೆ. ಈಗ ಅದೇ ಬೆಳಗಾವಿಯಲ್ಲಿ ಒಂದು ಸಾವು, ಟ್ರ್ಯಾಕ್ಟರ್ ಹರಿದು. ಗಣೇಶನಿಗೆ ಅನ್ಸ್ಬಿಟ್ಟಿರುತ್ತೆ, ಇವ್ರು ಯಾಕಾರು ನನ್ನ ಕುಣಿಸ್ತಾರೋ, ನನ್ನ ಮೇಲೆ ಯಾಕೆ ಈ ತರ ಸಾವು ತರ್ತಾರೋ ಅಂತ. ಕುಣಿಯೋಕ್ ಹೋಗಿ ಚಾಕು ಚುಚ್ಕೋತಾರೆ, ಗಣೇಶನ ಮೆರವಣಿಗೆ ಮಾಡಕ್ ಹೋಗಿ ಟ್ರ್ಯಾಕ್ಟರ್ನೇ ಮೈ ಮೇಲೆ ಹಚ್ತಾರೆ. ಶಾಂತಿಯಾಗಿ ನಡಿಬೇಕಾಗಿದ್ದ ಹಬ್ಬ ರಕ್ತಪಾತದಲ್ಲಿ ನಡೀತಾ ಇದೆ. ಗಣಪತಿ ತೆಗೆದುಕೊಂಡು ಹೋಗ್ತಿದ್ದ ಟ್ರ್ಯಾಕ್ಟರ್ ಹರಿದು ಸಾವಾಗಿರುವುದು. ತಡರಾತ್ರಿ ಬೆಳಗಾವಿಯ ಪಾಟೀಲ್ ಗಲ್ಲಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದವರ ಮೇಲೆ ಹರಿದಿದೆ ನೋಡಿ. ಪಾಪ ಅವ್ರಿಗೇನ್ ಗೊತ್ತು, ಟ್ರ್ಯಾಕ್ಟರ್ ಮೇಲೆ ಗಣಪ ಇರ್ತಾನೆ, ಗಣಪನ ಮುಂದೆ ಇವ್ರು ಕುಣಿತಾ ಇರ್ತಾರೆ, ಡಿಜೆ ಹಾಕೊಂಡಿರ್ತಾರೆ, ಮೈ ಮೇಲೆ ಪ್ರಜ್ಞೆನೇ ಇರಲ್ಲ ಕುಣಿತಾ ಇರ್ಬೇಕಾದ್ರೆ. ಅವ್ರ ಪಾಡಿಗೆ ಅವ್ರು ಕುಣಿದಿದ್ದಾರೆ, ಇವನ್ ತಗೊಂಡೋಗಿ ಟ್ರ್ಯಾಕ್ಟರ್ ಹತ್ತಿಸಿದೆ. ಸದಾನಂದ ಚೌಹಾಣ್ ಪಾಟೀಲ್ ಅನ್ನೋರು ಸಾವನ್ನಪ್ಪಿದ್ದಾರೆ ಈ ದುರ್ಘಟನೆಯಿಂದಾಗಿ. ಬೆಳಗಾವಿಯಲ್ಲಿ ಗಣೇಶೋತ್ಸವದ ಮೆರವಣಿಗೆ ವೇಳೆ ಆದ ಅವಘಡ. ದುರ್ಘಟನೆಯಲ್ಲಿ ಸದಾನಂದ ಚೌಹಾಣ್ ಪಾಟೀಲ್ ಸಾವನ್ನಪ್ಪಿದ್ದಾರೆ. ವಿಜಯ ರಾಜಗೋಳ ಎಂಬ ವ್ಯಕ್ತಿಗೂ ಕೂಡ ಗಂಭೀರ ಗಾಯವಾಗಿದೆ. ಅವರನ್ನ ಬಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ. ಅಲ್ಲಿ ರಾತ್ರಿ ಚಾಕು ಚುಚ್ಕೊಂಡವ್ರನ್ನು ಬಿಮ್ಸ್ ಆಸ್ಪತ್ರೆಯಲ್ಲೇ ಇದ್ದಾರೆ. ಇತ್ತ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟ್ರ್ಯಾಕ್ಟರ್ ಹರಿದು ಸಾವನ್ನಪ್ಪಿರುವುದು. ಹಬ್ಬ ಮಾಡ್ತಾರೋ, ಸಾವಿನ ಮೆರವಣಿಗೆ ಮಾಡ್ತಾರೋ, ನಿಯಂತ್ರಣ ತಪ್ಪಿ ಆಗಿರೋದು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಯಾರು ಹೊಣೆ ಅಂತನೂ ಖಂಡಿತ ಗೊತ್ತಿಲ್ಲ. ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ರು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ರೆ, ಇತ್ತ ಮೆರವಣಿಗೆಯಲ್ಲಿ ಅವಘಡ ನಡೆದಿದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹಿಂದೆ ನಾವು ಮಾತನಾಡಿದಾಗ ಗಣೇಶೋತ್ಸವದಲ್ಲಿ ಎಲ್ಲೋ ಕಾಲ್ ಟಚ್ ಆಯ್ತು ಅಂತ ಚಾಕು ಚೂರಿ ಹಾಕೊಂಡಿದ್ ನೋಡಿದ್ವಿ. ಇಲ್ಲಿ ಮತ್ತೊಂದು ದುರ್ಘಟನೆ ಅದೇ ಬೆಳಗಾವಿಯಲ್ಲಿ ನಡೆದಿದೆ. ಚೌಹಾಣ್ ಪಾಟೀಲ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಏನಾಯ್ತು ಅಂತ, ನಿಜಕ್ಕೂ ಅಲ್ಲಿ ಟ್ರ್ಯಾಕ್ಟರ್ ಹರಿದಿದ್ದಕ್ಕೆ ಏನ್ ಎತ್ತ ಅಂತ? ಪವಿತ್ರ, ನಿನ್ನೆ ಬೆಳಗಾವಿ ಉತ್ಸವದ ಮೆರವಣಿಗೆಯಲ್ಲಿ ಏನ್ ಗಣಪತಿ ತೆಗೆದುಕೊಂಡು ಹೋಗ್ತಾ ಇರತಕ್ಕಂತ ಟ್ರ್ಯಾಕ್ಟರ್ ಅಲ್ಲಿ ಇವ್ರು ಅಲ್ಲಿ ಗುಂಪು ಒತ್ತಾಟ ತಳ್ಳಾಟ ಆದ್ರಿಂದ ಆ ಗುಂಪು ಗಾಲಿಯಲ್ಲಿ ಸಿಲುಕಿಕೊಂಡ ಆದ್ರಿಂದ ಏನಿದಾನೆ ಆ ವ್ಯಕ್ತಿ ಏನಿದಾನೆ ಮೃತಪಟ್ಟಿದ್ದಾನೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ವಿಜಯ್ ರಾಜಗೋಳಿದ್ದಾನೆ, ಅವನು ಗಂಭೀರವಾಗಿ ಗಾಯ ಆಗ್ತಾನೆ. ಹಾಗೆ ತಕ್ಷಣನೇ ಅವನ ತಂದು ಕಿಮ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಈಗ ಅವ್ಗ ಸದ್ಯ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಇದರಿಂದ ಅಲ್ಲಿ ಜನ ಕೂಡಿದ್ರಲ್ಲ, ಆ ಜನದಲ್ಲಿ ಒತ್ತಾಟ ತಳ್ಳಾಟದಿಂದ ಆ ವ್ಯಕ್ತಿ ಏನಿರ್ತಾನೆ ಟ್ರ್ಯಾಕ್ಟರ್ ಗಾಲಿಯಲ್ಲಿ ಸಿಕ್ಕಿಕೊಂಡು ಈ ಅನಾಹುತ ಆಗಿದೆ ಅಂತಾನೆ ಹೇಳ್ಬೋದು. ಪವಿತ್ರ, ಎಷ್ಟೊತ್ತಿನ ಸುಮಾರಿಗೆ ಆಗಿದ್ದು ಈ ಘಟನೆ ಬೆಳಗಾವಿಯಲ್ಲಿ ಅಂತ? ಪವಿತ್ರ, ಇದು ಬೆಳಗ್ಗೆ 5:30 ಗಂಟೆಗೆ ಆಗಿದೆ ಪವಿತ್ರ. ಇದು ನಸ್ತಿನ ಜಾವ. ಏನ್ ಹೇಳ್ತಾರೆ ಈಗ? ಯಾಕಂದ್ರೆ ನೋಡಿ, ಈಗ ಗಣೇಶೋತ್ಸವ ಎಲ್ಲಾ ಕಡೆನೂ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಒಂದಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಟ್ಯಾಕ್ಟ್ರಿ ಬರ್ತಾ ಇರತ್ತೆ ಅಂದ್ರೆ ಒಂದಷ್ಟು ಗ್ಯಾಪ್ ನ ಬಿಟ್ಟು ಇವ್ರು ಡ್ಯಾನ್ಸ್ ಮಾಡೋರು ಮಾಡ್ಬೇಕು, ಅವ್ರು ಗಣಪತಿ ಘೋಷಣೆಗಳನ್ನ ಕೂಗ್ಬೇಕು. ಎಲ್ಲಾನು ಒಟ್ಟೊಟ್ಟಿಗೆ ಆಗ್ತಾ ಇದ್ರೆ ಪೊಲೀಸರಾದ್ರೂ ಅಲ್ಲಿ ಸ್ವಲ್ಪ ಕ್ರೌಡ್ ಅನ್ನ ಕಡಿಮೆ ಮಾಡ್ಬೇಕಲ್ಲ, ಇಲ್ಲ ಅಂದ್ರೆ ಇದೇ ತರನೇ ಆಗೋದು. ಪವಿತ್ರ, ಹೇಳ್ಬೇಕಂದ್ರೆ ಪೊಲೀಸರು ಎಲ್ಲಾ ರೀತಿಯಾದಂತ ಮೊದಲೇ ಒಂದು ವಾರ ಮುಂಚಿತವಾಗಿ ಸಭೆ ನಡೆಸಿರ್ತಾರೆ. ಈ ರೀತಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದರಂತೆ ಆ ಮಂಡಳಿಗಳಿಗೆ ಎಲ್ಲಾ ಒಂದು ಕ್ರಮ ಕೈಗೊಳ್ಳಿ. ನಿಮ್ಮ ರೀತಿಯಲ್ಲಿ ನೀವು ಎಲ್ಲಾ ಯಾವುದೇ ರೀತಿಯಾದಂತ ನಿಮ್ಮ ಮಂಡಳದ ಯುವಕರು ಇರ್ತಾರೆ, ಅವರೆಲ್ಲರಿಗೂ ಹೇಳಿ ಯಾವುದೇ ರೀತಿಯಾದಂತ ತಳ್ಳಾಟ ನೂಕಾಟ ಆಗದಂತೆ ನೋಡಿಕೊಳ್ಳಂತ ಎಲ್ಲಾ ಪೊಲೀಸರು ತಿಳಿದ್ರು ಕೂಡ ಈ ಜನ ಏನಿದ್ದಾರೆ ಅತಿಯಾದ ಒಂದು ದೇವರ ಇದರಲ್ಲಿ ಅಂತ ಏನ್ ಹೇಳ್ಬೋದು, ಈ ಸೌಂಡ್ ಆಗಿರ್ಬೋದು, ಇದರಲ್ಲಿ ಅತಿ ಮಗ್ನವಾಗಿ ಈ ರೀತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಚಂದ್ರಕಲಾ, ನಿಯಂತ್ರಣ ತಪ್ಪಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದವರ ಮೇಲೆ ಟ್ರ್ಯಾಕ್ಟರ್ ಹರಿದು ಸಾವನ್ನಪ್ಪಿರುವುದು. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ದುರ್ಘಟನೆಯಲ್ಲಿ ಸದಾನಂದ ಚೌಹಾಣ್ ಪಾಟೀಲ್ ಈಗ ಸಾವನ್ನಪ್ಪಿದ್ರೆ, ಇನ್ನೊಬ್ಬರನ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿಜಯ ರಾಜಗೋಳ ಅನ್ನೋರ್ನ ಮಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಗಣೇಶೋತ್ಸವದಲ್ಲಿ
ಒಂದಾದ ಮೇಲೊಂದು ಅವಘಡ ಸಂಭವಿಸ್ತಾ ಇದೆ. ನೆನೆ ತಡರಾತ್ರಿ ಆದಂತಹ ಗಲಭೆಯಲ್ಲಿ ಚಾಕು ಚೂರಿ ಎರಿತ ಆಗಿದೆ. ಅದು ಕೂಡ ಆಗಿರುವುದು ಇದೇ ಬೆಳಗಾವಿಯಲ್ಲಿ. ಸ್ಟೂಡೆಂಟ್ಸ್ಗಳಿಗೆ, ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳಿಗೆ ಚಾಕು ಚೂರಿ ಎರೆದಿರೋದು ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಟ್ರ್ಯಾಕ್ಟರ್ ಹರಿದು ಸಾವು, ಇನ್ನೊಂದು ಕಡೆ ಚಾಕು ಎರಿತ 3 ಮೇಲೆ. ಸೊ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಗಣೇಶೋತ್ಸವ ಅಂತ ಹಬ್ಬದ ಹೆಸರಲ್ಲಿ ಈ ರೀತಿ ಮಾರಣ ಹೋಮನ ಯಾಕೆ ಮಾಡಿಕೊಳ್ಳಬೇಕು ಅಂತ, ಹಳೆ ದ್ವೇಷ ಅದು ಇದು ಅಂತ ಹೇಳ್ಕೊಂಡು ಉತ್ಸವದಲ್ಲಿ ಈ ರೀತಿ ಪ್ರಾಣ ಕಳ್ಕೊಂಡಿದ್ದಾರೆ. ಬೆಳಗಾವಿಯಲ್ಲೇ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟೊತ್ತಿಗೆ ಇಷ್ಟೆಲ್ಲ ಅವಾಂತರಗಳಾಗಿದೆ. ಸೊ ಅಲ್ಲಿ ಏನ್ ಮಾಡ್ತಿದ್ರು ಪೊಲೀಸರು, ಅದು ಕೂಡ ಅಲ್ಲಿ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ, ನಿಗಾ ವಹಿಸ್ಬೇಕು. ಗಣಪತಿ ಹಬ್ಬ ಬಂದ್ರೇನೆ ಮೋಜು ಮಸ್ತಿ, ಡ್ಯಾನ್ಸು, ಟಪಾಂಗುಚ್ಚಿ ಎಲ್ಲಾನು ಇರುತ್ತೆ. ಅಲ್ಲಿ ಹೊಡಿಬಡಿನೂ ಇರುತ್ತೆ, ಗಲಭೆ ಇರುತ್ತೆ, ಗದ್ದಲೆ ಇರುತ್ತೆ. ಒಂದೊಂದು ಕಡೆ ಅಂತೂ 144 ಸೆಕ್ಷನ್ ಜಾರಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಗಣೇಶೋತ್ಸವವನ್ನ ಅಷ್ಟು ವಿಜೃಂಭಣೆಯಿಂದ ಸಾವಿರಾರು ಜನ ಸೇರ್ಕೊಂಡು ಆಚರಣೆ ಮಾಡ್ತಾರೆ. ಇಲ್ಲೂ ಪಾಪ ಅಷ್ಟೇ ಖುಷಿಯಾಗಿ ಮಾಡ್ತಿದ್ರು ಅನ್ಸುತ್ತೆ. ಯಾಕಂದ್ರೆ ನೀವು ನೋಡಿ, ಇಲ್ಲಿ ಒಂದು ವಿಂಡೋದಲ್ಲಿ ನಾವು ತೋರಿಸ್ತಿದೀವಿ, ಅವ್ರ ಫೇಸಲ್ಲೆಲ್ಲ ಕಲರ್ ಆಗಿದೆ. ಅಂದ್ರೆ ಕಲರ್ ಒಬ್ರಿಗೊಬ್ರು ಹಚ್ಕೊಳ್ತಾ ಈ ರೀತಿ ಪ್ರೀತಿ ವಿಶ್ವಾಸದಿಂದಲೇ ಹೋಗಿದ್ದಾರೆ. ಬಟ್ ಅಲ್ಲಿ ಏನು ಆಯ್ತು ಅಂತ ಗೊತ್ತಿಲ್ಲ. ಟ್ರ್ಯಾಕ್ಟರ್ ಹಿಂದೆ ಮುಂದೆನೂ ಕುಣಿತಾ ಇರ್ತಾರೆ, DJ ಹಾಕೊಂಡು ಹಾಡಾಕೊಂಡು, ಎಗ್ಗ ಮುಗ್ಗ ಅವ್ರಿಗೆ ಹೆಂಗ ಬೇಕು ಹಂಗೆ ಕುಣಿಯಕ್ ಹೋದ್ರೆ ನಾನು ಸಾಯ್ತೀನಿ ಅಂತ ಪಾಪ ಅವ್ರಿಗೂ ಗೊತ್ತಿರಲ್ಲ. ಟ್ರ್ಯಾಕ್ಟರ್ ತನ್ನ ಕೈ ತಪ್ಪತ್ತೆ ಅಂತ ಡ್ರೈವರ್ಗೂ ಗೊತ್ತಿರಲ್ಲ. ಇಲ್ಲಿ ಯಾರು ಹೊಣೆ ಅಂತ ಹೇಗ್ ಹೇಳಕ್ ಸಾಧ್ಯ? ಪೊಲೀಸರೇ ಹೇಳ್ಬೇಕಷ್ಟೇ ಹೆಂಗೆ ಆಯ್ತು ಏನು ಎತ್ತ ಅಂತ. ನೋಡೋಣ ಪರಿಸ್ಥಿತಿ ಏನಾಗುತ್ತೆ. 3 ಚಾಕು ಎರಿತಕ್ಕೆ ಒಳಗಾದಂತಹ ಸ್ಟೂಡೆಂಟ್ಸ್ಗಳ ಒಂದು ಭವಿಷ್ಯ ಅಂತ. ಬಡವರ ಸೇವೆಗೆ ಇಲ್ಲದಂತಾಗಿದೆ BBMPಯ ಹೆರಿಗೆ ಆಸ್ಪತ್ರೆ.